ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿಮ್ಮ ಮುಂದೆ ಹೊಸ ಚಾನಲ್ ಅಲ್ಲಿ ಬರ್ತಾ ಇರೋದು ಎಕ್ಸ್ಕ್ಲೂಸಿವ್ಲಿ ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಅಂತ ಈ ಚಾನಲ್ ತರ್ತಾ ಇರೋದು. ಸೊ ನಮ್ಮ ವೇದಾಂತು SSLC ಅಂತ ಚಾನಲ್ ನೇಮು. ಇದನ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮೊಂದಿಗೆ ನೀವು, ನಿಮ್ಮೊಂದಿಗೆ ನಾವು. ಖಂಡಿತವಾಗ್ಲೂ ನೀವು ಮ್ಯಾಥ್ಸ್ ಅಲ್ಲಿ ಮತ್ತೆ ಸೈನ್ಸ್ ಅಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ ಮಾಡ್ತೀರಾ. ಮ್ಯಾಥ್ಸ್ ಅಲ್ಲಂತೂ 80 ಔಟ್ ಆಫ್ 80 ಪಕ್ಕ ಬರ್ದಿಟ್ಕೊಳ್ಳಿ. ಓಕೆ, ಸೊ ಇವತ್ತಿನ ಟಾಪಿಕ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವರ್ಡ್ ಅನ್ನ ತಿಳ್ಕೋಬೇಕು. ಅದು ಸೀಕ್ವೆನ್ಸ್. ಸೀಕ್ವೆನ್ಸ್. ಓಕೆ, ಸೀಕ್ವೆನ್ಸ್. ಸೊ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ 1, 3, 5, 7, 9 and it will goes on. Next, second one, 2, 4, 6, 8, 10 and it will goes on. Third one, 10, 15, 20, 25 and it will goes on. Okay, so sequence andre the numbers, the series of numbers are written in particular pattern. Series of numbers, listen here, series of numbers written in particular pattern. Sir, particular pattern ಅಂದ್ರೆ ಏನು? The series of numbers written in particular pattern ಅಂತ ಅಂದ್ರೆ particular pattern ಅಂದ್ರೆ ಏನು? ನಮಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಹೇಳ್ಕೊಡ್ತೀನಿ. ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಂತ ಅಂದ್ರೆ there must be a common difference between the numbers. ಓಕೆ, ಇದೆರಡರ ನಂಬರ್ ಮಧ್ಯ ಎಷ್ಟು ಡಿಫರೆನ್ಸ್ ಇದೆ? 2. ಇದೆರಡರ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ? 2. ಇದೆರಡರ ಮಧ್ಯೆ ಎಷ್ಟು ಡಿಫರೆನ್ಸ್ ಇದೆ? 2. ಇದೆರಡರ ಮಧ್ಯೆ ಇರೋ ಡಿಫರೆನ್ಸ್ 2. ಓಕೆ, ಕಾಮನ್ ಡಿಫರೆನ್ಸ್. ಇನ್ನು ಒಂದು ಪಾಯಿಂಟ್, ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ಸ್ must be same. Difference between the numbers must be same. Okay, ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ 2 ಇದೆ. ನೆಕ್ಸ್ಟ್ ಚೆಕ್ ಮಾಡೋಣ. ಇಲ್ಲೇನಿದೆ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ಸ್? ಇದು 2 ಇದೆ. ಓಕೆ, ನೆಕ್ಸ್ಟ್ 5 ಇದೆ. 5 ಡಿಫರೆನ್ಸ್ ಇದೆಯಾ? 5 ಡಿಫರೆನ್ಸ್. ಓಕೆ, 5 ಡಿಫರೆನ್ಸ್. ಸೇಮ್ ಇರಬೇಕು. ಫಸ್ಟ್ ಪಾಯಿಂಟ್, ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರಬೇಕು. ನಾನು ಏನಂತ ಅಂದ್ರೆ ದ ಸಿರೀಸ್ ಆಫ್ ನಂಬರ್ಸ್ ವಿತ್ ಪರ್ಟಿಕ್ಯುಲರ್ ಪ್ಯಾಟರ್ನ್. ಅಂದ್ರೆ ಸರ್ ನಮಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ ಅಂತ? ನನಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ 9 ಆದ್ಮೇಲೆ ಏನ್ ಬರುತ್ತೆ? ವಿ ಆಲ್ ನೋ ದಟ್ 11. ಕರೆಕ್ಟಾ?
We all know that 11 is the answer, right? So ಇಲ್ಲಿ ನೆಕ್ಸ್ಟ್ ಇಲ್ಲಿ 10 ಆದ್ಮೇಲೆ ಏನ್ ಬರುತ್ತೆ? 10 ಆದ್ಮೇಲೆ ಏನ್ ಬರುತ್ತೆ? 12 ಓಕೆ 12. ಸೊ ಇಲ್ಲಿ 12 ಆದ್ಮೇಲೆ ಓಕೆ ಲಿಸನ್ ಹಿಯರ್, 25 ಆದ್ಮೇಲೆ ಏನ್ ಬರುತ್ತೆ ಇಲ್ಲಿ? 30 ಓಕೆ. ಸೊ ಇಲ್ಲಿ 9 ಆದ್ಮೇಲೆ 11 ಬರುತ್ತೆ ಅಂತ ನಮಗೆ ಹೆಂಗ್ ಗೊತ್ತಾಯ್ತು? 12 ಬರುತ್ತೆ ಅಂತ ಹೆಂಗ್ ಗೊತ್ತಾಯ್ತು? 25 ಆದ್ಮೇಲೆ 30 ಬರುತ್ತೆ ಅಂತ ಹೆಂಗ್ ಗೊತ್ತಾಯ್ತು? ಸೊ ಅದನ್ನೇ ಪ್ಯಾಟ್ರನ್ ಅನ್ನೋದು. ಓಕೆ, ಸೊ ಇಲ್ಲಿ 9 ಆದ್ಮೇಲೆ 11 ಬರಬೇಕು ಅಂತ ಅಂದ್ರೆ ಡಿಫರೆನ್ಸ್ 2. ಓಕೆ, ಸೊ ಎಲ್ಲ ಡಿಫರೆನ್ಸ್ 2 ಇದೆ. ಸೊ 9 ಆದ್ಮೇಲೆ 2 ಡಿಫರೆನ್ಸ್ ಬಂದು ಆಡ್ ಮಾಡಿದ್ರೆ 11 ಬರುತ್ತಾ? ಓಕೆ, ಡನ್. ಇಲ್ಲಿ 10 ಆದ್ಮೇಲೆ 12 ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಡಿಫರೆನ್ಸ್ ನೋಡ್ಕೊಂಡ್ವಿ, ಎಲ್ಲ 2 2 2 2. ಸೊ 10 + 2 12. ಓಕೆ, ನೆಕ್ಸ್ಟ್ ಇಲ್ಲಿ 30 ಹೆಂಗ್ ಬರುತ್ತೆ? ಇಲ್ಲಿ ಡಿಫರೆನ್ಸ್ 5 ಇದೆ, 25 + 5 30. ಸೊ ಇದನ್ನೇ ಪ್ಯಾಟರ್ನ್ ಅಂತ ಅನ್ನೋದು. ಓಕೆ, ಕ್ಲಿಯರ್? particular pattern. Pattern is nothing but difference ಅಂತ ಅನ್ಕೊಳ್ಳಿ. ಓಕೆ, ಡಿಫರೆನ್ಸ್ ಇರಬೇಕು. ನೆಕ್ಸ್ಟ್ ನಂಬರ್ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅನ್ನೋದಿದೆಯಲ್ಲ, ಅದು ಯಾವಾಗ? ಡಿಫರೆನ್ಸ್ ಗೊತ್ತಾದಾಗ. ನೆಕ್ಸ್ಟ್ ನಂಬರ್ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ 13 ಕಂಟಿನ್ಯೂಸ್ ಆಗಿ ಬರ್ಕೊಬಹುದು. ಪ್ಯಾಟರ್ನ್ ಅಂತ ಅಂತೀವಿ. ಸೊ with a particular pattern is called as sequence. Okay, done. ಈಗ ನೆಕ್ಸ್ಟ್ ಪಾಯಿಂಟ್ ಇಲ್ಲೆಲ್ಲ ಆಯ್ತು. ಓಕೆ, ಇದು ಒಂದು ಸಿರೀಸ್ ಇರುತ್ತೆ. ಸಿರೀಸ್ ಒಂದು ಲಾಸ್ಟ್ ಟರ್ಮ್ ಅನ್ನೋದಿರ್ಬೇಕಲ್ವಾ? ಇಲ್ಲಿ ನಾವು AN ಅಂತ ಅನ್ಕೊಬಹುದು. ಎಲ್ಲಾ ಸೀಕ್ವೆನ್ಸ್ ಅಲ್ಲೂ AN ಅಂತ ಅನ್ಕೊಬಹುದು. ಈ AN ಏನಂತ ಅಂದ್ರೆ ನಾನಿದನ್ನ ಜನರಲ್ ಟರ್ಮ್ ಅಂತ ಕರಿತೀನಿ. ಓಕೆ, ಜನರಲ್ ಟರ್ಮ್ದು ಏನ್ ಯೂಸೇಜ್? ಓಕೆ, ಜನರಲ್ ಟರ್ಮ್ ಇದ್ರೇನೆ ಸೀಕ್ವೆನ್ಸ್ ಅಲ್ಲಿ ಅದನ್ನ ಪ್ರೋಗ್ರೆಷನ್ ಅಂತ ಅಂತೀವಿ. ಟಾಪಿಕ್ ಏನಿದೆ? ಪ್ರೋಗ್ರೆಷನ್. ಸೊ ಇಷ್ಟೋ ತನಕ ಸೀಕ್ವೆನ್ಸ್ ನೋಡಿದ್ವಿ. ಸೊ ಸೀಕ್ವೆನ್ಸ್ ಆಗಿರ್ಬೇಕು ಅಂತ ಅಂದ್ರೆ ಏನಿರ್ಬೇಕು? ಡಿಫರೆನ್ಸ್ ಇರಬೇಕು, ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರಬೇಕು. ಸೊ ಹಾಗಾಗಿ ಅದನ್ನ ಸೀಕ್ವೆನ್ಸ್ ಅಂತ ಕರೀತೀವಿ. ಸೊ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಪ್ರೋಗ್ರೆಷನ್ ಆಗ್ಬೇಕಂತ ಅಂದ್ರೆ ಅದಕ್ಕೆ ಅಥವಾ ಜನರಲ್ ಟರ್ಮ್ ಅಂತ ಕರೀತಾರೆ. ಓಕೆ, ಜನರಲ್ ಟರ್ಮ್ ಇದ್ರೆ ಅದನ್ನ ಪ್ರೋಗ್ರೆಷನ್ ಅಂತ ಅಂತಾರೆ. ಫಾರ್ ಎಕ್ಸಾಂಪಲ್ listen carefully. 2 3 5 7 11 and it will goes on. ಇದನ್ನ ಸೀಕ್ವೆನ್ಸ್ ಅನ್ಬೋದಾ? ಎಸ್, ಆಫ್ ಕೋರ್ಸ್ ಇದನ್ನ ಸೀಕ್ವೆನ್ಸ್ ಅಂತ ಕರಿಬಹುದು. ಯಾಕೆ ಅಂತ ಅಂದ್ರೆ 11 ಆದ್ಮೇಲೆ ಯಾವ ಟರ್ಮ್ ಬರುತ್ತೆ ಅನ್ನೋದು ನಮಗೆ ಗೊತ್ತು. ಬಿಕಾಸ್ ಇಟ್ ಈಸ್ ಎ ಪ್ರೈಮ್ ನಂಬರ್. ಅಂತ ನಮಗೆ ಗೊತ್ತು. ಸೊ ಅದನ್ನ ಬರ್ಕೊಂಡು ಹೋಗ್ಬೋದು ನಂಬರ್. ಸೊ ಇದು ಸೀಕ್ವೆನ್ಸ್ ಅಲ್ಲಿ ಇದೆ, ಬಟ್ ಪ್ರೋಗ್ರೆಷನ್ ಅಲ್ಲ. ಪ್ರೋಗ್ರೆಷನ್ ಆಗಕ್ಕಾಗಲ್ಲ. ಯಾಕೆ ಅಂದ್ರೆ ಲಿಸನ್ ಹಿಯರ್, 2 to 3 ಡಿಫರೆನ್ಸ್ ಎಷ್ಟಿದೆ? 1. 3 ಇಂದ 5 ಎಷ್ಟು ಡಿಫರೆನ್ಸ್ ಇದೆ? 2. 5 ಇಂದ ಡಿಫರೆನ್ಸ್ ಎಷ್ಟಿದೆ? 2.
7 ಇಂದ ಡಿಫರೆನ್ಸ್ ಎಷ್ಟಿದೆ? 4. ಓಕೆ, ಸೊ ನಾನೇನ್ ಹೇಳಿದೆ, ಇದು 3 ಎಕ್ಸಾಂಪಲ್ ಅಲ್ಲಿ ಡಿಫರೆನ್ಸ್ ಕಾಮನ್ ಇದೆ, ಇದರಲ್ಲಿ ಡಿಫರೆನ್ಸ್ ಕಾಮನ್ ಇಲ್ಲ. ಡಿಫರೆನ್ಸ್ ಕಾಮನ್ ಇಲ್ಲ ಅಂತ ಅಂದ್ರೆ ಏನಾಗುತ್ತದು? ಪ್ರೋಗ್ರೆಷನ್ ಆಗಲ್ಲ. ಬಟ್ ಸೀಕ್ವೆನ್ಸ್, ಇಟ್ ಈಸ್ ಅ ಸೀಕ್ವೆನ್ಸ್. ಯಾಕಂದ್ರೆ ನೆಕ್ಸ್ಟ್ ಲೆಟರ್ ಗೊತ್ತು ನಮಗೆ ಬರೆಯೋದಕ್ಕೆ, ಸೊ ಅದನ್ನ ಸೀಕ್ವೆನ್ಸ್ ಅಂತ ಅಂತೀವಿ. ಓಕೆ, ಜನರಲ್ ಟರ್ಮ್ ಆಯ್ತು. ಈಗ ನೆಕ್ಸ್ಟ್ ಟೈಪ್ ಒಂದು ಎಕ್ಸಾಂಪಲ್ ತಗೋಣ. ಫಾರ್ ಎಕ್ಸಾಂಪಲ್ 2, 4, 6, 8, 10, and it will goes on. Okay, it will goes on. ಒಂದು ಎಕ್ಸಾಂಪಲ್, ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಎಷ್ಟಿದೆ? 2. ಸೇಮ್ ಇಲ್ಲಿಂದ ಇಲ್ಲಿಗೆ 2. ಸೊ 2. ಸೊ ಕಾಮನ್ ಡಿಫರೆನ್ಸ್ ಇದೆಯಾ? ದೆನ್ ಕಾಮನ್ ಡಿಫರೆನ್ಸ್ ಇದೆ ಅಂತ ಅಂದಾಗ ಅದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ಬೋದಲ್ವಾ? ಕರೆಕ್ಟಾ? ಓಕೆ, ಡನ್. ಸೊ ಕಾಮನ್ ಡಿಫರೆನ್ಸ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯ್ತು. ಸೊ ಇದನ್ನ ನಾವೇನಂತೀವಿ? ಇದನ್ನ ಏನಂತೀವಿ? ಫಸ್ಟ್ ಟರ್ಮ್ ಅಂತ ಅಂತೀವಿ. ಸೊ ಸೆಕೆಂಡ್ ಟರ್ಮ್, ಇದನ್ನ ಥರ್ಡ್ ಟರ್ಮ್ ಅಂತೀವಿ, ಇದನ್ನ ಫೋರ್ತ್ ಅಂತೀವಿ, ಇದನ್ನ ಫಿಫ್ತ್ ಅಂತೀವಿ. ಓಕೆ, ಸೊ ಇದನ್ನ ಫಸ್ಟ್ ಟರ್ಮ್ ಅಂತ ಅಂತೀವಿ, ಇದನ್ನ ಸೆಕೆಂಡ್ ಅಂತ ಅಂತೀವಿ, ಇದನ್ನ ಥರ್ಡ್ ಅಂತೀವಿ, ಇದನ್ನ ಫೋರ್ತ್ ಅಂತೀವಿ, ಇದನ್ನ ಫಿಫ್ತ್ ಟರ್ಮ್ ಅಂತ ಅಂತೀವಿ. ಓಕೆ, ಸೊ ಈ ತರ ಒಂದು ಸೀಕ್ವೆನ್ಸ್ ಕೊಡ್ತಾರೆ. ಸೀಕ್ವೆನ್ಸ್ ಕೊಟ್ಟು ಫೈಂಡ್, ಫಾರ್ ಎಕ್ಸಾಂಪಲ್ 7th ಟರ್ಮ್ ಅಂತ ಕೇಳ್ತಾರೆ, ಅಥವಾ 15th ಟರ್ಮ್ ಅಂತ ಕೇಳ್ತಾರೆ, ಅಥವಾ 20th ಟರ್ಮ್ ಅಂತ ಕೇಳ್ತಾರೆ. ಓಕೆ, 20th ಟರ್ಮ್ ಅಂತ ಕೇಳ್ತಾರೆ. ಡನ್. 20th ಟರ್ಮ್ ಅಂತ ಕೇಳ್ತಾನೆ. ಓಕೆ, ಡನ್. ಓಕೆ, ಲಿಸನ್ ಹಿಯರ್. ಇದನ್ನ ನಾನೇನ್ ಮಾಡ್ತೀನಿ? ಎ ಅಂತ ತಗತೀನಿ. ಇದನ್ನ ಎ ಪ್ಲಸ್ ಡಿ ಅಂತ ತಗೊಂತೀನಿ. ಎ ಪ್ಲಸ್ ಡಿ ಯಾಕೆ ಸರ್? ಎ ಪ್ಲಸ್ ಡಿ ಇಂದ ಬಂತು ಸರ್. ಎ ಪ್ಲಸ್ ಡಿ ಹೆಂಗ್ ಬಂತು ಸರ್? ಹೆಂಗ್ ಬಂತು? ಇದು ಎ ಪ್ಲಸ್ ಡಿ. ಇದನ್ನ ಎ ಪ್ಲಸ್ ಡಿ ಅಂತ ತಗೊಂತೀನಿ. ಓಕೆ, ನೆಕ್ಸ್ಟ್ ಇದನ್ನ ಎ ಪ್ಲಸ್ ಡಿ ಅಂತ ತಗೋತೀನಿ. ಯಾಕೆ ಸರ್? ಲಿಸನ್ ಹಿಯರ್. ನಾನೇನು ಹೇಳಿದೆ? ಕಾಮನ್ ಡಿಫರೆನ್ಸ್ ಇರಬೇಕು. ಕರೆಕ್ಟಾ? ಕಾಮನ್ ಡಿಫರೆನ್ಸ್ ಇರಬೇಕು. ಸೊ ಇಲ್ಲಿ 2 ಕಾಮನ್ ಡಿಫರೆನ್ಸ್ ಇದೆ ಅಂದ್ರೆ ಇನ್ನೊಂದು ಅರ್ಥ ಏನು? 2 + 2 4. ಓಕೆ, 2 + 2 4, then 4 + 2 6, 6 + 2 8, then 8 + 2 10, 10 + 2 12, 12 + 2 14. ಓಕೆ, ಸೊ ಅದಕ್ಕೇನಂದ್ರೆ ಇದನ್ನ, ಈ ಡಿಫರೆನ್ಸ್ ಇದೆಯಲ್ಲ, ಇದನ್ನ ನಾವು ಡಿ ಅಂತ ಅಂತೀವಿ. ಓಕೆ, ಡಿ ಅಂತ ಅಂತೀವಿ. ಸೊ ಇದನ್ನ ಫಸ್ಟ್ ಟರ್ಮ್ ಅಂತ ಅಂತೀವಿ. ಏನ ಫಸ್ಟ್ ಟರ್ಮ್ ಅಂತ ತಗೊಂತೀವಿ. ಓಕೆ, ಡನ್. ಓಕೆ, ಲಿಸನ್ ಹಿಯರ್. ಸೊ ಡಿ ಏನಿದೆ, ಫಸ್ಟ್ ಟರ್ಮ್ ಆಸ್ ಇಟ್ ಈಸ್ ಎ. ಓಕೆ, ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೆ ಎ ಪ್ಲಸ್ ಡಿ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರುತ್ತಾ? ಎ ಪ್ಲಸ್ ಡಿ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರುತ್ತಾ?
ಎ ಪ್ಲಸ್ ಡಿ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರುತ್ತಾ? ಎ ಪ್ಲಸ್ ಡಿ ಮಾಡಿದ್ರೆ ಸೆಕೆಂಡ್ ಟರ್ಮ್ ಬರುತ್ತಾ? ಓಕೆ, ಬಂತು. ನೆಕ್ಸ್ಟ್ ಥರ್ಡ್ ಟರ್ಮ್, ಇದು ಎ ಪ್ಲಸ್ ಡಿ ಇದೆ. ಎ ಪ್ಲಸ್ ಡಿ ಪ್ಲಸ್ ಡಿ 6 ಆಗುತ್ತೆ. ಸೊ ಅದನ್ನ ನಾನೇನು ತಗೊಬೇಕು? ನಾನು ಹೆಂಗೆ ತಗೊಬೇಕು ಅದನ್ನ? ನಾನು ಹೆಂಗೆ ತಗೊಬೇಕು? ಎ ಪ್ಲಸ್ ಡಿ ಪ್ಲಸ್ ಡಿ. ಸೊ ಸೇಮ್ ಥಿಂಗ್, ಈ ಟರ್ಮ್ ಬೇಕು ಅಂತ ಅಂದ್ರೆ ನಮಗೆ, ಈ ಟರ್ಮ್ ಬೇಕು ಅಂತ ಅಂದ್ರೆ ಎ ಪ್ಲಸ್ ಡಿ ಪ್ಲಸ್ ಡಿ ಪ್ಲಸ್ ಡಿ ಮಾಡಿದ್ರೆ 8 ಬರುತ್ತೆ. ಸೊ ಇದನ್ನ ನಾನು ಹೆಂಗೆ ತಗೊಂತೀನಿ? ಲಿಸನ್ ಹಿಯರ್, ಇದನ್ನ ಲಿಸನ್ ಹಿಯರ್, ಎ ಅಂತ ತಗೋತೀನಿ. ಓಕೆ, ಇದನ್ನ ಎ ಪ್ಲಸ್ ಡಿ ಅಂತ ತಗೋತೀನಿ. ನೆಕ್ಸ್ಟ್ ಇದನ್ನ ಎ ಪ್ಲಸ್ 2D ಇದೆ, ಅದಕ್ಕೆ ನಾನು 2D ಅಂತ ತಗೋತೀನಿ. ಇದನ್ನ ಎ ಪ್ಲಸ್ 3D ಅಂತ ತಗೋತೀನಿ. ಓಕೆ, ಡನ್ ಡನ್. ಇದ್ರ ಜೊತೆಗೆ ಇದನ್ನ ನಾನು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಅಂತ ಕೊಡ್ಬೇಕಲ್ವಾ? ಸೊ ಇದನ್ನ ನಾನು ಏನು ಮಾಡ್ತೀನಿ? A1 ಅಂತ ತಗೋತೀನಿ. ಇದನ್ನ A2, ಇದನ್ನ A3, ಇದನ್ನ A4 and it will goes on till AN. Okay, first term, second term, third term, fourth term, till AN, last term. Okay, till AN. ಈಗ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಟರ್ಮ್. ನಿಮಗೆ ಕ್ವಶನ್ ಕೊಟ್ಬಿಟ್ಟು ಯಾವ್ದಾದ್ರು ಟರ್ಮ್ ಅನ್ನ ಕೇಳ್ಬೋದು. 7th ಟರ್ಮ್ ಅಂತ ಕೇಳ್ಬೋದು, 15th ಟರ್ಮ್, 20th ಟರ್ಮ್. ಫಾರ್ ಎಕ್ಸಾಂಪಲ್ 20th ಟರ್ಮ್ ಅಂತ ಕೇಳ್ತಾರೆ. ಈ ಕ್ವಶನ್ ಕೊಟ್ಟು 2, 4, 6, 8, 10 ವಾಟ್ ಈಸ್ ದ 20th ಟರ್ಮ್ ಅಂತ ಕೇಳ್ತಾರೆ. 20th ಟರ್ಮ್ ನ ಹೇಗೆ ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ಒಂದು ಫಾರ್ಮುಲಾ ಇದೆ. ಓಕೆ, ಈ ಫಾರ್ಮುಲಾ ಏನಾಗುತ್ತೆ? ಎ ಪ್ಲಸ್ n minus 1 into d, a plus n minus 1 into d. Okay, ಅಂದ್ರೆ that is nothing but nth term. ಓಕೆ, nth term, 20th ಟರ್ಮ್ ಕೇಳ್ತಾನೆ, ಅವಾಗ nth ಟರ್ಮ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ 20th ಟರ್ಮ್? 20th ಟರ್ಮ್ ಅಂತಂದ್ರೆ ಏನು? A20, n ವ್ಯಾಲ್ಯೂ 20th ಟರ್ಮ್ 20, then 20 ಪ್ಲಸ್ n minus 1 19 into ಡಿಫರೆನ್ಸ್ ಏನಿದೆ 2, ಡಿಫರೆನ್ಸ್ ಏನಿದೆ 2. ನೆಕ್ಸ್ಟ್ ಏನಾಗುತ್ತೆ? 20 ಪ್ಲಸ್ 9 2s are 18, 2 1s are 2, 3. Okay, done. 19 2s are 38. So answer is 58. Understood? Understood. Sorry. A value 20 ಅಲ್ಲ, ಲಿಸನ್ ಹಿಯರ್, A value 20 ಅಲ್ಲ, A value 2. A value 2. Difference is 2. Okay, so answer is 40. ಸೊ ಹಿಂಗೆ ಚೆಕ್ ಮಾಡ್ಕೊಂತ ಹೋಯ್ತು ಅಂತ ಅಂದ್ರೆ, ಹಿಂಗೆ ಬರ್ಕೊಂತ 2 ಆಡ್ ಮಾಡ್ಕೊಂತ ಹೋಯ್ತು ಅಂತ ಅಂದ್ರೆ ನಮಗೆ 20th ಟರ್ಮ್ ಸಿಗುತ್ತೆ. 20th ಟರ್ಮ್ ಅದು 40. ಈ ಟರ್ಮ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಓಕೆ, ಬರೀಬಹುದು. ಫಾರ್ ಎಕ್ಸಾಂಪಲ್ A7 ಅಂತ ಅಂದ್ರೆ ಹೆಂಗ್ ಬರ್ಕತೀನಿ? A ಪ್ಲಸ್ 6D. ಫಾರ್ ಎಕ್ಸಾಂಪಲ್ A10 ಅಂತ ಅಂದ್ರೆ A ಪ್ಲಸ್ 9D.
ಡೈರೆಕ್ಟ್ ಆಗಿ ಬರ್ಕೋಬಹುದು. ಯಾಕೆ ಕರೆಕ್ಟ್ ಅದಕ್ಕಿಂತ ಬೇಕು, ಇಲ್ಲಿ ಡೈರೆಕ್ಟ್ ಆಗಿ ಇದು ಮಾಡ್ಕೊಂಡು. ಓಕೆ, ನೆಕ್ಸ್ಟ್ types of AP. types of AP ಯಾವ್ದು? types of AP. first one, finite AP. second one, infinite AP. Listen here. Infinite AP. Okay. Finite AP and infinite AP. Okay, listen here. Finite AP ಅಂತ ಅಂದ್ರೆ arithmetic progression consists of finite number of terms. Finite number of terms. Arithmetic progression consists of finite number of terms. ಇದನ್ನ ಈಸಿಯಾಗಿ ಹೇಳಬೇಕು ಅಂದ್ರೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅಂದ್ರೆ it has last term. For example, ಯಾವ್ದಾದ್ರು ತಗೊಳ್ಳಿ, ಅರೌಂಡ್ 1 2 3 4 5 6 7 ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಇಟ್ ಹ್ಯಾಸ್ ಅ ಲಾಸ್ಟ್ ಟರ್ಮ್. ಓಕೆ, ನೆಕ್ಸ್ಟ್ ಇನ್ಫೈನೈಟ್ ಎ ಪಿ ಅಂತ ಅಂದ್ರೆ ಎ ಪಿ ಡಸ್ ನಾಟ್ ಕನ್ಸಿಸ್ಟ್ ಆಫ್ finite number of terms. ಇದು ಇನ್ನೊಂದು ತರ ಹೇಳಬೇಕು ಅಂತ ಅಂದ್ರೆ it doesn't have last term. Okay, example, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ತಗೊಳ್ಳಿ. ಈಗ 2 4 6 8 and it will goes on. ಅರ್ಥ ಆಯ್ತಾ? ಇನ್ಫೈನೈಟ್ ಎ ಪಿ ಅಂತ. It will be continuous. ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ನಾನು ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ಈಸಿ. ನನ್ನನ್ನ ನೀವು ಫಾಲೋ ಮಾಡಿದ್ದೇ ಆಯ್ತು ಅಂತ ಅಂದ್ರೆ, ನಾನು ಹೇಳ್ಕೊಡೋದನ್ನ ಕಲ್ತಿದ್ದೇ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮ್ಯಾಥಮೆಟಿಕ್ಸ್ ಈಸಿ ಆಗೇ ಆಗುತ್ತೆ ನಿಮಗೆ. ಎಕ್ಸಾಮ್ ಅಲ್ಲಿ 20 ಇಂಟರ್ನಲ್ಸ್ ಇರುತ್ತೆ, ದೆನ್ 80 ಎಕ್ಸ್ಟರ್ನಲ್ಸ್ ಇರುತ್ತೆ. ಸೊ ಇದು ಕೂಡ ಜಾಸ್ತಿ ಸ್ಕೋರ್ ಮಾಡ್ಕೊಬಹುದು. ಇದರಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಿಸ್ತೀನಿ ನಾನು. ಓಕೆ, 80 ಔಟ್ ಆಫ್ 80 ಸ್ಕೋರ್ ಮಾಡಿಸ್ತೀನಿ ಖಂಡಿತವಾಗ್ಲು. ಸೊ ಸಾಲ್ವ್ ಮಾಡಿ, ಕಷ್ಟ ನಾನು ಗ್ಯಾರಂಟಿ ಕೊಡ್ತೀನಿ. ಪ್ರಾಬ್ಲಮ್ಸ್. ಓಕೆ, ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಇದು ಕ್ವಶನ್ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್. ದ nth term of an AP is 6n plus 2. Then find
the common difference. Find the common difference. Okay, listen here. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ದ nth ಟರ್ಮ್ ಆಫ್ ಎನ್ ಎ ಪಿ ಈಸ್ 6n plus 2. 6n plus 2. What is the nth term? What is the nth term? n is the nth term. Okay. an is equal to 6n plus 2. ಓಕೆ, ಸೊ ನಮಗೆ ಕೇಳಿರೋದು ಕಾಮನ್ ಡಿಫರೆನ್ಸ್ ಬೇಕು ಅಂತ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಬೇಕಲ್ವಾ, ಎಷ್ಟು ಟರ್ಮ್ಸ್ ಇದೆ ಅಂತ. ಎಲ್ಲದೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, 1 2 3 ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು. ನಮಗೆ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ 2 ಟರ್ಮ್ ಬೇಕು, 1 2 3 ಸಾಲ್ವ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ a1 ಅಂತ ತಗೊಂತೀನಿ, 1 ಸಬ್ಸ್ಟಿಟ್ಯೂಟ್ ಮಾಡೋಣ. 1 plus 2 7 8 ಬಂತ. ನೆಕ್ಸ್ಟ್ 2 ಅಂತ ತಗೊಳ್ಳಿ. 2 plus 2 14. ಓಕೆ, ಡನ್. ನೆಕ್ಸ್ಟ್ a3 ಅಂತ ತಗೊಳ್ಳಿ, ಅದನ್ನ 6 into 3 20. ಸೊ 20. ಓಕೆ, 6 2s are 12, 6 is 18. 18 plus 2 20. ಸೊ ನಮಗೆ ನಂಬರ್ ಸಿಕ್ತು. ಫಸ್ಟ್ ಟರ್ಮ್ ಏನಾಗುತ್ತೆ? ಫಸ್ಟ್ ಟರ್ಮ್ 8 ಆಗುತ್ತೆ. ನೆಕ್ಸ್ಟ್ 14 ಆಗುತ್ತೆ. ನೆಕ್ಸ್ಟ್ 20. ಓಕೆ 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 6 1 6 7 8. ಓಕೆ, 6 2s are 12 plus 2 14. 6 is 18 plus 2 20. ಓಕೆ, ಇಲ್ಲಿ ಡಿಫರೆನ್ಸ್ ಏನಾಗುತ್ತೆ? ಇದ್ರದ್ದು ಇದೆರಡರ ಮಧ್ಯೆ ಡಿಫರೆನ್ಸ್ ಏನಿದೆ? ಎಷ್ಟಿದೆ? 6 ಇದೆಯಾ? ಡಿಫರೆನ್ಸ್ 6 ಇದೆಯಾ? ಸೊ ನಮಗೆ ಕೇಳಿರೋದು ಕಾಮನ್ ಡಿಫರೆನ್ಸ್. ದಿಸ್ ಈಸ್ ಕಾಲ್ಡ್ ಆಸ್ 6. ಇಲ್ಲಿ ಕೂಡ ಇದೆರಡರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ? 6. ಸೊ ನಮಗೆ ಎಲ್ಲದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೀಕ್ವೆನ್ಸ್ ಅಲ್ಲಿ, ಎರಡು ಸಿಕ್ಕಿದ್ರು ಸಾಕು. ಯಾಕೆ ಅಂತ ಅಂದ್ರೆ ಡಿಫರೆನ್ಸ್ ದ ಫಾರ್ಮುಲಾ ಏನಾಗುತ್ತೆ? a2 minus a1. ಕರೆಕ್ಟಾ? ಅಂದ್ರೆ ಇದು a1, ಇದು a2, ಇದು a3. ಓಕೆ, a2 minus a1 ಡಿಫರೆನ್ಸ್, a3 minus a2 ಡಿಫರೆನ್ಸ್. ಓಕೆ, ಡನ್. ಅದೇ ತರ ಈ ಫಾರ್ಮುಲಾ ಹೇಳಿದ್ದೆ ಗೊತ್ತಾ? a plus d, a plus 2d. ಅದನ್ನ ಚೆಕ್ ಮಾಡಿ. ಇದು a ಅನ್ಕೊಳ್ಳಿ, a plus d ಸಿಗ್ತಾ ಇದು ಆನ್ಸರ್. ಇದಕ್ಕೆ a plus d ಇದೆ, a plus d ಇದೆ. ಇದು ಬರಬೇಕು ಅಂದ್ರೆ a plus d ಅಂದ್ರೆ a plus 2d. ಕರೆಕ್ಟಾ? ಇಲ್ಲೇನಿದೆ? a plus d, a plus 2d, a plus 3d. ಓಕೆ, ಸೊ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ಕ್ವಶನ್. ಟೈಮ್ ಅಪ್? ನೋ, ಇಟ್ಸ್ ಟೈಮ್ ಇಸ್ ದೇರ್. ಓಕೆ, ಲಿಸನ್ ಹಿಯರ್. ನೆಕ್ಸ್ಟ್ ಕ್ವಶನ್. ವಿಚ್ ಟರ್ಮ್, ಓಕೆ, which term of the sequence -1 3 7
11, it will goes on till 95 question mark. Till 95 question mark. Okay. Listen here. Listen here. So, ಏನ್ ಕೇಳ್ತಾ ಇದ್ದಾನೆ, ವಿಚ್ ಟರ್ಮ್ ಆಫ್ ದ ಸೀಕ್ವೆನ್ಸ್. ಸೊ 95 ಅಂತ ಕೇಳ್ತಾ ಇದ್ದಾನೆ. ಈ 95 ಯಾವ ಟರ್ಮಲ್ಲಿ ಬರುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಹಾಗೆ ಹೋಗ್ತಾ ಇರುತ್ತೆ. ಸೊ ಅವಾಗ ಇಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಎಲ್ಲ ಕೊಟ್ಟಿದ್ದಾರೆ. ಸೊ 95 ಯಾವ ಟರ್ಮಲ್ಲಿ ಬರುತ್ತೆ? ಇಟ್ ಕ್ಯಾನ್ ಬಿ 20th ಅಥವಾ 25th ಟರ್ಮ್ ಅಥವಾ 26th ಟರ್ಮ್ ಆಗಿರ್ಬೋದು ಅಥವಾ 30th ಟರ್ಮ್ ಆಗಿರ್ಬೋದು. ಅದು ನಮಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಅಂದ್ರೆ ಫಾರ್ಮುಲಾ ಏನಿದೆ, ಯಾವ ಟರ್ಮ್ದು an ಈಕ್ವಲ್ಸ್ 95. ಅಂದ್ರೆ ನಮಗೆ ಸದ್ಯಕ್ಕೆ ಕೊಟ್ಟಿರೋದು ಲಾಸ್ಟ್ ಟರ್ಮು, ಅದಕ್ಕೆ an ಈಕ್ವಲ್ಸ್ 95 ಅಂತ ತಗೊಂಡಿದ್ವಿ. ನೆಕ್ಸ್ಟ್ ಇದ್ರ ಫಾರ್ಮುಲಾ a ಪ್ಲಸ್ n ಮೈನಸ್ 1 ಇಂಟು d ಈಕ್ವಲ್ಸ್ 95 ಈಕ್ವಲ್ಸ್ 95. ಓಕೆ ಓಕೆ, ಲಿಸನ್. ಇಲ್ಲಿ ಡಿಫ್ರೆನ್ಸ್ ಚೆಕ್ ಮಾಡ್ಕೊಬೇಕಂತಂದ್ರೆ -1 ಇದೆಯಲ್ಲ, ಅದನ್ನ ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಮೈನಸ್ ಟರ್ಮ್ ಲೆಫ್ಟ್ ಸೈಡ್ ಇರಬೇಕು, ಪಾಸಿಟಿವ್ ರೈಟ್ ಸೈಡ್ ಅಲ್ಲಿ ಇರಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ? 4. ಓಕೆ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ? 4. ಡನ್. ಓಕೆ, ದೆನ್ ಫಸ್ಟ್ ಟರ್ಮ್ ಏನಿದೆ? ಫಸ್ಟ್ ಟರ್ಮ್ -1 ಪ್ಲಸ್ ನಾವು n ಕಂಡುಹಿಡಿಬೇಕು, ಇದೆಷ್ಟಿದೆ? 495. ಡಿಫ್ರೆನ್ಸ್ ಎಷ್ಟಿದೆ? 4. ಫಸ್ಟ್ ಟರ್ಮ್ ಎಷ್ಟಿದೆ? -1. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಈ ಕಡೆ ತಗೊಳ್ಳಿ, ಅಂದ್ರೆ +1 ಆಗುತ್ತೆ. n-1 ಇಂಟು 4, 95 ಪ್ಲಸ್ 1, 95 ಪ್ಲಸ್ 1. ಓಕೆ, ಸೊ ಆನ್ಸರ್ ಏನಾಗುತ್ತೆ? n-1 ಇಂಟು 4 ಈಕ್ವಲ್ಸ್ 96. ಓಕೆ, ಡನ್. 96. ಇದನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬಾರ್ದು. ಸೊ ಲಿಸನ್ ಹಿಯರ್, 4 ಇಂಟು n 4n, 4 ಇಂಟು 1 4, ಆ ಥರ ಮಾಡ್ಕೊಬೇಡಿ. ಈಗ ಜಸ್ಟ್ ಸಿಂಪಲ್ ಆಗಿ 96/4, 96/4, 4 2s 4 4s 4 2s 8, 1 carry, 4 4s 16. ಓಕೆ, ಡನ್. ಸೊ n-1 ಈಕ್ವಲ್ಸ್ 4, 24. ಸೊ -1 ಹೋದ್ರೆ ಆ ಕಡೆ ಪ್ಲಸ್ ಆಗುತ್ತೆ, 25. ಕರೆಕ್ಟಾ? ಅಂದ್ರೆ ಅರ್ಥ ಏನು? n ಈಕ್ವಲ್ 25 ಅಂತ ಬಂದಿದೆ ಅಂದ್ರೆ ಈ 95 ಇದೆಯಲ್ಲ, ಸಾರಿ 95 ಇದೆಯಲ್ಲ, ಅದು 25th ಟರ್ಮ್ ಅಂತ ತೋರಿಸ್ತಾ ಇದೆ. 25th ಟರ್ಮ್ ಅಂತ ತೋರಿಸ್ತಾ ಇದೆ. ನಮಗೆ ಕ್ವಶನ್ ಕೇಳಿರೋದು ಅದೇ, ವಿಚ್ ಟರ್ಮ್ ಆಫ್ ದ ಸೀಕ್ವೆನ್ಸ್? ಕ್ವಶನ್ ಮಾರ್ಕ್. ಅಂದ್ರೆ ಈ ಸೀಕ್ವೆನ್ಸ್ ಎಷ್ಟನೇ ಟರ್ಮ್? 25th ಟರ್ಮ್. ಇನ್ನೂ ಒಂದು ಹೇಳ್ತೀನಿ, ನಮಗೆ an ವ್ಯಾಲ್ಯೂ ಕೊಟ್ಟಿದ್ರೆ ಇನ್ ದ ಸೆನ್ಸ್ an ಇನ್ ದ ಸೆನ್ಸ್ ಜನರಲ್ ಟರ್ಮ್ ವ್ಯಾಲ್ಯೂ ಕೊಟ್ಟಿದ್ರೆ ಇರೋ ಸೀಕ್ವೆನ್ಸ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಯಾವ ಟರ್ಮ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಸೀಕ್ವೆನ್ಸ್ ಇದೆ, an ಕೊಟ್ಟಿದ್ದಾನೆ, ಅದನ್ನ ಬಳಸ್ಕೊಂಡೆ ಯಾವ ನಂಬರ್ ಅಂತ ತಗೊಂಡೆ. ಕರೆಕ್ಟಾ? ಸೊ ಜನರಲ್ ಟರ್ಮ್ ಅಥವಾ ಕೊಟ್ಟಿರ್ತಾರೆ ಅದನ್ನ ಇಟ್ಕೊಂಡು ಯಾವ ಟರ್ಮ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ಟರ್ಮ್ ಇದನ್ನು ತಂದಿಟ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್
Next question. Okay. Next question. The sum of fifth and ninth term of an AP is 72, and the sum of seventh and 12th terms is 97. Then find an AP. Okay, done. Find an AP. Okay, third question. The sum of the fifth and ninth term. The sum of fifth and ninth term of AP is 72. Okay, listen here. Fifth and ninth term is 72. Okay, correct. Fifth and ninth term. Sum of fifth and ninth term is 72. Done. Okay. ಈ ಫಿಫ್ತ್ ಟರ್ಮ್ನ ನಾನೇನು ತಗೊಂತೀನಿ, A5 ಅಂತ ತಗೊಬೋದಾ? ಪಕ್ಕ. ಡನ್. ನೆಕ್ಸ್ಟ್ ಇದನ್ನ A9 ಅಂತ ತಗೊಬೋದಾ? ತಗೋಬೋದು, ಇಲ್ಲ ತಗೋಬೋದಲ್ವಾ? ಓಕೆ. ಇದನ್ನ A5 ಇದೆ, ಇದನ್ನ ಡೈರೆಕ್ಟ್ ಆಗಿ ನಾನು A+4D ಅಂತ ಬರ್ಕೊಂತೀನಿ. A+4D ಅಂತ ಬರ್ಕೊಂಬೋದಾ? ಯಾಕೆ ಬರ್ಕೊಳಂಗಿಲ್ಲ? ಆವಾಗಲೇ ಹೇಳಿದೆ ನಾನು, A+n-1 into D ಫಾರ್ಮುಲಾ. ಸೊ A5 ಅಂತ ಅಂದ್ರೆ A+5-1 4 into D. ಡೈರೆಕ್ಟ್ ಆಗಿ ಬರ್ಕೋಬೋದಲ್ವಾ? ಕರೆಕ್ಟಾ? ಈ ಫಾರ್ಮುಲಾ ಇದನ್ನ ಡೈರೆಕ್ಟ್ ಆಗಿ ಬರ್ಕೋಬಹುದು ಅಂತ ಆವಾಗಲೇ ಹೇಳಿದ್ನ. ಓಕೆ, ಡನ್. 4D ಆಯ್ತು. ನೆಕ್ಸ್ಟ್ ಪ್ಲಸ್ A9 A+8D ಅಂತ ಬರ್ಕೋತೀನಿ. A+8D. ಓಕೆ, ಸಿ ಕನ್ಫ್ಯೂಸ್ ಆಗಬೇಡಿ. ಕ್ಲೀನಾಗಿ ನಾನು ಹೇಳ್ಕೊಡೋದನ್ನ ಸ್ಟೆಪ್ ವೈಸ್ ಕ್ಲೀನಾಗಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನಿಮಗೆ 10th ಅಲ್ಲಿ ಸ್ಟೆಪ್ಸಿಗೂ ಮಾರ್ಕ್ಸ್ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ಸ್ ಕ್ಲೀನಾಗಿ ಕಲ್ತ್ಕೊಳ್ಳಿ. ದೆನ್ ಯು ವಿಲ್ ಬಿಕಮ್ ಎ ಕಿಂಗ್ ಇನ್ ಮ್ಯಾಥ್ಸ್. ಸೊ ಎ ಏನಾಗುತ್ತೆ? 2A ಪ್ಲಸ್ 4 + 8 12D equals 72. ಡನ್. ಓಕೆ, ನೆಕ್ಸ್ಟ್ ಇದನ್ನ ನಾನು ಫಾರ್ ಎಕ್ಸಾಂಪಲ್ ಈಗ ಈಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಈಗ ಇನ್ನೊಂದು ಟರ್ಮ್ ಇದೆ. ದ ಸಮ್ ಆಫ್ 7th and 12th ಟರ್ಮ್ ಈಸ್ 97. ಸೊ ಸಮ್ ಆಫ್ 7th and 12th ಟರ್ಮ್ ಈಸ್ 97. ಓಕೆ, ಇದನ್ನ ನಾನು A7 ಅಂತ ತಗೋತೀನಿ, ಇದನ್ನ A12 ಅಂತ ತಗೋತೀನಿ, ಇದನ್ನ 97 ಅಂತ ತಗೋತೀನಿ. ಓಕೆ, A+6D ಪ್ಲಸ್ A+11D equals 97. ಓಕೆ, 2A plus 17D equals 97. 2A plus 17D. 2A plus 11 plus 6 17D equals 97. Okay, done. ಇದನ್ನ ನಾನು equation 2 ಅಂತ ತಗೋತೀನಿ. Okay, so equating
equation 1 and 2. Equating equation 1 and 2. What we will get? Listen here. 2a plus 12d equals 72. 2a plus 17d equals 97. Okay, done. Okay, minus plus into minus cancel. Okay, then minus 5d, 97 minus 72, minus 25. Then I will write it here. D equals 5. Okay, D equals 5. Done. D ಸಿಕ್ತು ನಮಗೆ. ಈಗ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ವ್ಯಾಲ್ಯೂ ಸಿಗುತ್ತಾ? ಯಾಕೆ ಅಂತ ಅಂದ್ರೆ ನಮಗೆ ಕೇಳಿರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡಿಡಿರಿ ಅಂತ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ನಮಗೆ ಎರಡು ವ್ಯಾಲ್ಯೂ ಬೇಕು, ಒಂದು ಕಾಮನ್ ಡಿಫರೆನ್ಸ್ ಮತ್ತೆ ಫಸ್ಟ್ ಟರ್ಮ್ ಎ. ಓಕೆ, ಫಸ್ಟ್ ಟರ್ಮ್ ಎ. ಸೊ ಡಿ ನಮಗೆ ಸಿಕ್ಕಾಯ್ತು 5. ಎ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾದಲ್ಲಿ ಯಾವ್ದಕ್ಕಾದ್ರೂ ನಾನು ಇಲ್ಲಿ ಜಾಗ ಇಲ್ಲ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಡಿ ಈಕ್ವಲ್ಸ್ 5. ಓಕೆ, ಲಿಸನ್ ಹಿಯರ್. 2a ಪ್ಲಸ್ 17 into 5 equals 97. Okay, done. Okay, 2a plus 85 equals 97. 85 equals 97. Then subtract ಮಾಡಿದ್ರೆ 2a equals 12 ಬರುತ್ತೆ. a equals 6 ಬರುತ್ತೆ. Done. Right. a equals 6. So ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಬರೀಬಹುದು. Okay, listen here. Okay, first term 6, difference 5 ಇದೆ ಅಂದ್ರೆ 6 plus 5 ಎಷ್ಟಾಗುತ್ತೆ? 11. So next 11 plus 5 16. 16. So it will goes on. ಇದು ನಮಗೆ ಬೇಕಾಗಿರೋ ಆನ್ಸರ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಡನ್. ಓಕೆ, ಚಲೋ. Okay, very interesting topic. Okay, progression. Interesting topic with interesting example. One ತುಂಬಾ interesting example ತಗೊಂತಾ ಇದ್ದೀನಿ. So find the sixth term. Find the sixth term from the end of AP, that is 17, 14, 11 minus 40. 17, 14, 11 and minus 40. Okay, correct is the question. 17, 14, 11 minus 40. Okay, listen here. ನಾನು ನಿಮಗೆ ಅವಾಗಲೇ ಹೇಳಿದೆ ಏನಂತ, ನಾವು ಲೆಫ್ಟ್ ಸೈಡ್ ಬರಬೇಕು, ರೈಟ್ ಸೈಡ್ ಹೋಗ್ಬೇಕು. ಕರೆಕ್ಟಾ? ಸೊ ಇಲ್ಲಿ ಉಲ್ಟಾ ಆಗಿದೆ. ಸೊ
ಈ -40 ಈ ಕಡೆ ಬರಬೇಕಿತ್ತು, ಇದು ಈ ಕಡೆ ಹೋಗ್ಬೇಕಿತ್ತು. ನಮಗೆ ಕ್ವಶನ್ ಅಲ್ಲಿ ಏನ್ ಕೇಳಿದಾನೆ, ಸಿಕ್ಸ್ತ್ ಟರ್ಮ್ ಫ್ರಮ್ ದ ಎಂಡ್, ಓಕೆ. ಸೊ ನಾನು ಇದನ್ನ ಉಲ್ಟಾ ಬರ್ಕೋತೀನಿ. ಫಾರ್ ಎಕ್ಸಾಂಪಲ್ -40, ಓಕೆ, -40 ಇಲ್ಲೆಲ್ಲಾದ್ರೂ ಒಂದು ಸಮ್ ಪ್ಲೇಸ್ ಇಲ್ಲಿ 11, 14, 17, ಓಕೆ, ಈಸಿ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ರೂಲ್ ಪ್ರಕಾರ ಹೋಗ್ತಾ ಇದ್ದೀನಿ. ನನ್ನ ಲೆಫ್ಟ್ ಸೈಡು ನೆಗೆಟಿವ್ ವ್ಯಾಲ್ಯೂ ಇರಬೇಕು, ರೈಟ್ ಸೈಡು ಪಾಸಿಟಿವ್ ವ್ಯಾಲ್ಯೂ ಇರಬೇಕು. ಓಕೆ, ಇದು ಫಸ್ಟ್ ಟರ್ಮ್ ಆಗುತ್ತೆ ಅಂದ್ರೆ ಎ. ಓಕೆ, ಇಲ್ಲಿ ಒಂದೇ ಟರ್ಮ್ ಇರೋದ್ರಿಂದ ನಾವು ಡಿಫ್ರೆನ್ಸ್ ತಗೊಳಕ್ಕಾಗಲ್ಲ. ಡಿಫ್ರೆನ್ಸ್ ಎಲ್ಲಿ ತಕ್ಕೊಬೇಕು? ಡಿಫ್ರೆನ್ಸ್ ಇಲ್ಲಿ ತೆಕ್ಕೊಬೇಕು. ಓಕೆ, ಏನಾಗುತ್ತೆ ಡಿಫ್ರೆನ್ಸು? 14 - 11 3, 17 - 14 3. ಓಕೆ, ಡನ್. ಓಕೆ, ಈಗ an ಈಕ್ವಲ್ಸ್ a plus n minus 1 into d. Find the sixth term. Okay. A6, sixth term. Then a value ಏನಿದೆ? -40 ಇದೆ, ಪ್ಲಸ್ 6 - 1 5 into d. 5 into d ಎಷ್ಟಿದೆ ಡಿಫ್ರೆನ್ಸ್? 3 ಇದೆ. 3 ಡಿಫ್ರೆನ್ಸ್ ಇದೆ. ಇದು n - 1, 6 ವ್ಯಾಲ್ಯೂ ಇದೆ, n ವ್ಯಾಲ್ಯೂ 6 - 1 5. ಸೊ -40 ಪ್ಲಸ್ 15, A6 ವ್ಯಾಲ್ಯೂ -40 ಪ್ಲಸ್ 15, ಆನ್ಸರ್ ಏನಾಗುತ್ತೆ? -25 -25. ಡನ್. -25. ಓಕೆ, ಈಸಿ. ಓಕೆ, ಉಲ್ಟಾ ಬರ್ಕೊಂಡೆ. ಓಕೆ, ಉಲ್ಟಾ ಬರ್ಕೊಂಡೆ. ಇದು ಏನು ತಗೊಂಡೆ, ಬಟ್ ಡಿ ತಗೊಳಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಇದು ಒಂದೇ ಟರ್ಮ್ ಇರೋದು. ಸೊ ಅದಕ್ಕೆ ನಾನೇನ್ ಮಾಡಿದೆ, ಇದರಲ್ಲಿ ಡಿಫ್ರೆನ್ಸ್ ತಗೊಂಡೆ 3, ಇದನ್ನ ನಾನು ಡಿ ಅಂತ ತಗೊಂಡೆ. ಓಕೆ, ಫಾರ್ಮುಲಾ ತಗೊಂಡೆ. ನನಗೆ ಬೇಕಾಗಿರೋದು ಸಿಕ್ಸ್ತ್ ಟರ್ಮ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ನಾನು n ವ್ಯಾಲ್ಯೂ 6 ಅಂತ ತಗೊಂಡಿದ್ದೀನಿ. 6 ಜೊತೆಗೆ a ವ್ಯಾಲ್ಯೂ ಏನಿದೆ? -40 ಅಂಡ್ n - 1 5 ಆಗುತ್ತೆ, ಡಿ ವ್ಯಾಲ್ಯೂ 3 ಆಗುತ್ತೆ. ಮಾಡಿದಾಗ ಆನ್ಸರ್ 25 ಬರುತ್ತೆ. ಅಂದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಎಲ್ಲೋ ಮಧ್ಯದಲ್ಲಿ ಸಿಕ್ಸ್ತ್ ಟರ್ಮ್ -25 ಆಗುತ್ತೆ. ಓಕೆ, ಇದು ಇನ್ನೊಂದು ಕ್ಯಾಲ್ಕುಲೇಟರ್. ಓಕೆ, ಡಿಫರೆನ್ಸ್ 3 ಇದೆ. ಇಲ್ಲಿ 40 ಇದೆ, -40. ಸೊ ಇಲ್ಲಿಗೆ ಡಿಫರೆನ್ಸ್ 3 ಆಗ್ಬೇಕಂತ ಅಂದ್ರೆ ಇಲ್ಲೇನ್ ಬರುತ್ತೆ? -37. ಕರೆಕ್ಟಾ? 37 ಕರೆಕ್ಟಾ ಇಲ್ಲ? ಓಕೆ, ಕರೆಕ್ಟ್. ಸೊ ಇಲ್ಲಿಂದ -37 ಇಂದ 3 ಡಿಫರೆನ್ಸ್ ಅಂತ ಅಂದ್ರೆ ಎಷ್ಟಾಗುತ್ತೆ? 34. ಕರೆಕ್ಟಾ? 34 ಸಿಕ್ಕೇ ಸಿಗುತ್ತೆ. ಇಲ್ಲಿ ಸಿಕ್ಸ್ತ್ ಟರ್ಮ್ 25 ಸಿಕ್ಕೇ ಸಿಗುತ್ತೆ. ಓಕೆ, ಡನ್. ಓಕೆ, ಇವತ್ತು ಫಸ್ಟ್ ಡೇ ಕಾನ್ಸೆಪ್ಟ್ಸ್ ನ ಹೇಳಿದೀನಿ, ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಕಮಿಂಗ್ ಕಷ್ಟ ಅಂತ ಅನ್ಕೊಂಬೇಡಿ, ಈಸಿ ಮಾಡ್ತೀನಿ. ನನ್ನನ್ನು ಫಾಲೋ ಮಾಡಿ, ನಾನು ಹೇಳ್ಕೊಟ್ಟಿದ್ದನ್ನ ಕಲೀರಿ, ನೀವು ಖಂಡಿತವಾಗ್ಲೂ ಮ್ಯಾಥ್ಸ್ ಈಸಿ ಆಗುತ್ತೆ. ಆಮೇಲೆ ನೀವು ಹೇಳ್ತೀರಾ, ಸರ್ ನಾನು ತುಂಬಾ ಕಷ್ಟ ಅನ್ಕೊಂಡಿದ್ದೆ ಮ್ಯಾಥ್ಸ್, ನಿಮ್ಮ ಪಾಠ ಕೇಳಿ ನನಗೆ ಗೊತ್ತಾಯ್ತು ಮ್ಯಾಥ್ಸ್ ಈಸಿ ಅಂತ.
ಸೊ ನೀವು ಕಾಂಟ್ಯಾಕ್ಟ್ ನಾನು ಹೇಳ್ದಂಗೆ ನಿಮಗೆ 80/80 ಎಕ್ಸ್ಟರ್ನಲ್ಸ್ ಅಲ್ಲಿ ಖಂಡಿತ, ಆಮೇಲೆ ಇಂಟರ್ನಲ್ಸ್ ಅಲ್ಲೂ 20/20 ಮುಂದೆ ಬರುತ್ತೆ, ಮಿಸ್ ಇಲ್ಲ. ಇದ್ರೊಟ್ಟಿಗೆ ಕ್ವಶನ್ಸ್ ಬಂದಿರೋದನ್ನ ಹೆಂಗೆ ಸೊಲ್ಯೂಷನ್ ಕೊಡೋದು ಅಂತ ಅದಕ್ಕೆ. ಓಕೆ, ಸೊ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತು SSLC, ದ ಮಾಸ್ಟರ್ ಟೀಚರ್. ಥ್ಯಾಂಕ್ ಯು.